ಶ್ರೀನಿವಾಸ್ ಅವರು ಒಳ್ಳೆ ಕೆಲಸ ಪ್ರಾರಂಭ ಮಾಡಿ ಮುಖ್ಯವಾಗಿ ಅವ್ರ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಸದ್ಯದಲ್ಲೇ ಅವ್ರ ಕ್ಷೇತ್ರದ ಎಲ್ಲ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಮೊದಲು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಕೆಲವು ಈ ಕ್ಷೇತ್ರದಲ್ಲಿ ಸ್ವಲ್ಪ ಕುಡಿಯೋ ನೀರು ಇಂಬ್ಯಾಲೆನ್ಸ್ ಆಗಿದೆ, ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಜಾಸ್ತಿ ಹೋಗ್ತಾ ಇದೆ, ನಮಗೆ ಕಡಿಮೆ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಅದನ್ನೆಲ್ಲ ನೋಡ್ತೀನಿ. ಮಿಕ್ಕಿದ ಎಲ್ಲ ಕಾಮಗಾರಿಗಳನ್ನ ಬೆಂಗಳೂರು ನಗರದಲ್ಲಿ ಯಾವುದು ಪ್ರಯಾರಿಟಿ ತಗೋಬೇಕು ಅಂತ ಹೇಳಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಸರ್, ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಏನು ಅವರು ಚುನಾವಣಾ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿತ್ತು, ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ, ರಿಲೀಫ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನು ನಮಗೆ ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಖಂಡಿತ ಏನು ಒಂದು ಅನ್ಯಾಯ ಆಗಿದೆ, ಖಂಡಿತ ನ್ಯಾಯ ಸಿಗ್ತದೆ. 7 ಲಕ್ಷ ವೋಟರ್ ಗೆದ್ದಿದ್ದಾರೆ. ಅವರು MP ಆಗಿರಬೇಕು, ದೇಶದ ಜವಾಬ್ದಾರಿ ತೆಗೆದುಕೊಳ್ಬೇಕು.